Hello dear subscribers, welcome back to my YouTube channel Radar Job Academy. Dear subscribers, in this video I am going to let you know the numbering system. Computer ಗೆ ಸಂಬಂಧಪಟ್ಟಂತೆ ನಂಬರಿಂಗ್ ಸಿಸ್ಟಮ್ ಅನ್ನು ಕೂಡ ಬಹಳ ಇಂಪಾರ್ಟೆಂಟ್. ನಂಬರಿಂಗ್ ಸಿಸ್ಟಮ್ ಅನ್ನು ಕೂಡ ನಾವು ತಿಳ್ಕೊಳ್ಳಬೇಕಾಗುತ್ತೆ. ಸೊ ಆದ್ದರಿಂದ ನೋಡಿ, ನಂಬರಿಂಗ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ 4 ಪ್ರಕಾರದ ನಂಬರಿಂಗ್ ಸಿಸ್ಟಮ್ಸ್ ಅನ್ನು ನಾವು ನೋಡ್ತಾ ಇದ್ವಿ. 4 ಪ್ರಕಾರದ ನಂಬರಿಂಗ್ ಸಿಸ್ಟಮ್ ಯಾವ್ಯಾವುದು? ಒಂದು ಬೈನರಿ ನಂಬರ್, ಇನ್ನೊಂದು ಡೆಸಿಮಲ್ ನಂಬರ್, ಇನ್ನೊಂದು ಆಕ್ಟಲ್ ನಂಬರ್ ಆ್ಯಂಡ್ ಎಕ್ಸಾಡೆಸಿಮಲ್ ನಂಬರ್. ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ದ ಕಂಪ್ಯೂಟರ್, ದೇರ್ ಆರ್ 4 ಟೈಪ್ಸ್ ಆಫ್ ನಂಬರಿಂಗ್ ಸಿಸ್ಟಮ್ಸ್. 4 ಪ್ರಕಾರದ ನಂಬರಿಂಗ್ ಸಿಸ್ಟಮ್ಸನ್ನು ನೋಡ್ತಾ ಇದ್ವಿ. ದೇ ಆರ್ ಬೈನರಿ ನಂಬರ್, ಡೆಸಿಮಲ್ ನಂಬರಿಂಗ್ ಸಿಸ್ಟಮ್, ಆಕ್ಟಲ್ ನಂಬರಿಂಗ್ ಸಿಸ್ಟಮ್ ಆ್ಯಂಡ್ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತೇಳಿ ನೋಡ್ತಾ ಇದ್ದೀರಾ. ಎಕ್ಸಾಮ್ಗೆ ಇವುಗಳಿಂದನೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರೋದ್ರಿಂದ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಫಸ್ಟಿಗೆ ಬರೋಣ, ಬೈನರಿ ನಂಬರಿಂಗ್ ಸಿಸ್ಟಮ್ ಅಂದರೆ ಏನು? ವಾಟ್ ಈಸ್ ಬೈನರಿ ನಂಬರಿಂಗ್ ಸಿಸ್ಟಮ್? ನೋಡಿ, ದ ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತಂದರೆ ದ ಬೈನರಿ ನಂಬರಿಂಗ್ ಸಿಸ್ಟಮ್ ಇಸ್ ದ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಓನ್ಲಿ 2 ಡಿಜಿಟ್ಸ್. ಕೇವಲ 2 ಸಂಖ್ಯೆಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಸಂಖ್ಯಾ ಪದ್ಧತಿಯನ್ನು ದ್ವಿಮಾನ ಸಂಖ್ಯಾ ಪದ್ಧತಿ ಅಂತ ಕರೀತಾ ಇದ್ದೀವಿ. ಯಾವ ನಂಬರಿಂಗ್ ಅಂದರೆ ಯಾವ ಸಂಖ್ಯಾ ಪದ್ಧತಿಯಲ್ಲಿ ಕೇವಲ 2 ಸಂಖ್ಯೆಗಳನ್ನು ನೋಡ್ಬೋದು, ಅದು 0 ಮತ್ತು 1, ಅದನ್ನು ನಾವು ದ್ವಿಮಾನ ಸಂಖ್ಯಾ ಪದ್ಧತಿ ಅಂತ ಹೇಳ್ತಾ ಇದ್ವಿ. ದ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಓನ್ಲಿ 2 ಡಿಜಿಟ್ಸ್, ದೇ ಆರ್ 0 ಆ್ಯಂಡ್ 1, 0 ಮತ್ತು 1. ನೀವು ಎಲ್ಲ 8ನೇ ತರಗತಿ 7ನೇ ತರಗತಿಯಲ್ಲೆಲ್ಲ ಅಭ್ಯಾಸ ಮಾಡಿರ್ತೀರಿ ನೀವುಗಳು. ಅದೇ ನಂಬರಿಂಗ್ ಸಿಸ್ಟಮೇ ಇಲ್ಲಿ ನೋಡ್ತಾ ಇದ್ದೀರಾ. ದ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ ಓನ್ಲಿ 2 ಡಿಜಿಟ್ಸ್, ದೇ ಆರ್ 0 ಆ್ಯಂಡ್ 1, ಅದನ್ನು ನಾವು ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ಬೈನರಿ ಬಂದ ತಕ್ಷಣ ನಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಬೈನರಿ ಅಂದರೆ ಏನು ಅಂದರೆ ದ ಟರ್ಮ್ ಬೈನರಿ ಈಸ್ ಕಾಂಪೋಸ್ಡ್ ಆಫ್ 2 ವರ್ಡ್ಸ್, ಬೈ ಆ್ಯಂಡ್ ನರಿ ಅಂತೇಳಿ 2 ಪದಗಳಿಂದ ಆಗಿದೆ. ಏನು? ಒಂದು ಬೈ ಅಂತೇಳಿ, ಇನ್ನೊಂದು ನರಿ ಅಂತೇಳ್ಬಿಟ್ಟು 2 ಪದಗಳನ್ನು ಆಗಿದೆ. ಇಲ್ಲಿ ಬೈ ಅಂತಂದರೆ 2, ನರಿ ಅಂತಂದರೆ ನಂಬರ್ ಅಂತೇಳಿ. ಬೈ ಅಂದರೆ 2, ನರಿ ಅಂದರೆ ನಂಬರ್ ಅಂತೇಳಿ. ಅಂದರೆ ಯಾವ ಸಂಖ್ಯಾ ಪದ್ಧತಿ 2 ಸಂಖ್ಯೆಗಳಿಂದ ಕೂಡಿದೆ ಅನ್ನೋದು 0 ಮತ್ತು 1, ಅದನ್ನು ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಮೊದಲನೇದಾಗಿ. ಆಮೇಲೆ ಮುಂದುವರೆದ ಭಾಗ ಮತ್ತೆ ಬೈನರಿ ನಂಬರಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಬಹಳ ಸುದೀರ್ಘವಾಗಿ ಹೇಳೋದಿದೆ, ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋಣ, ಡೆಸಿಮಲ್ ನಂಬರಿಂಗ್ ಸಿಸ್ಟಮ್. ಸೊ ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಈಸ್ ಆಲ್ಸೋ ಎ ಟೈಪ್ ಆಫ್ ದ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ 10 ಡಿಜಿಟ್ಸ್, ದೇ ಆರ್ 0 to 9. 0ಯಿಂದ 9ರವರೆಗಿನ ಒಟ್ಟು 10 ಸಂಖ್ಯೆಗಳಿಂದ ಕೂಡಿರುವಂತಹ ಸಂಖ್ಯಾ ಪದ್ಧತಿಯನ್ನು ದಶಮಾಂಶ ಸಂಖ್ಯಾ ಪದ್ಧತಿ ಅಂತ ಕರೀತಾ ಇದ್ದೀವಿ. ದ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ 10 ಡಿಜಿಟ್ಸ್ ಫ್ರಮ್ 0 to 9. 0 ಆ್ಯಂಡ್ 1 ಬೈನರಿ ನಂಬರಿಂಗ್ ಸಿಸ್ಟಮ್. 0 to 9, 0, 1, 2, 3, 4, 5, 6, 7, 8, 9 ಅಂದರೆ ಒಟ್ಟು 10 ಸಂಖ್ಯೆಗಳಿಂದ ಕೂಡಿರುತ್ತದೆ. ಅದನ್ನು ನಾವು ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡೆಸಿಮಲ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡೆಸಿ ಮತ್ತು ಮಲ್ ಅಂತೇಳಿ ಇದೆ. ಡೆಸಿ ಅಂತ ಹೇಳಿದರೆ 10 ಅಂತೇಳಿ, 10 ವರ್ಷಕ್ಕೆ ಏನಂತಾರೆ? ಡಿಕೇಡ್ ಅಂತಾರೆ, DEC ಅಲ್ವಾ? ಅದೇ ರೀತಿಯಲ್ಲಿ ಡೆಸಿ ಅಂತಂದರೆ 10 ಅಂತೇಳಿ, ಮಲ್ ಅಂತಂದರೆ ನಂಬರ್ ಅಂತೇಳ್ಬಿಟ್ಟು. ದಿ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ 10 ಡಿಜಿಟ್ಸ್ ಫ್ರಮ್ 0 to 9 ಈಸ್ ಕಾಲ್ಡ್ ಆಸ್ ಡೆಸಿಮಲ್ ನಂಬರಿಂಗ್ ಸಿಸ್ಟಮ್. ಅದನ್ನು ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತೇಳ್ಬಿಟ್ಟು ಕರೀತಾ ಇದ್ದೀವಿ. ಅದಾಯಿತು. ನೆಕ್ಸ್ಟ್ ಬರೋಣ, ಆಕ್ಟಲ್ ನಂಬರಿಂಗ್ ಸಿಸ್ಟಮ್. ಏನು ಆಕ್ಟಲ್ ನಂಬರಿಂಗ್ ಸಿಸ್ಟಮ್ ಅಂದರೆ? ಆಕ್ಟಲ್ ನಂಬರಿಂಗ್ ಸಿಸ್ಟಮ್ ಈಸ್ ಅ ಟೈಪ್ ಆಫ್ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ 8 ಡಿಜಿಟ್ಸ್ ಫ್ರಮ್ 0 to 7, 0ದಿಂದ 7ರವರೆಗೆ. 0, 1, 2, 3, 4, 5, 6, 7 ಅಂದರೆ ಒಟ್ಟು 8 ಸಂಖ್ಯೆಗಳಿಂದ ಕೂಡಿರುವಂಥ ಸಂಖ್ಯಾ ಪದ್ಧತಿಗೆ ನಾವು ಆಕ್ಟಲ್ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಅಷ್ಟಾಂಶ ಸಂಖ್ಯಾ ಪದ್ಧತಿ ಅಂತ ಕನ್ನಡದಲ್ಲಿ ಕರೀತಾರೆ. ಅಷ್ಟಾಂಶ ಅಂದರೆ 8 ಸಂಖ್ಯೆಗಳಿಂದ ಕೂಡಿರ್ತಕ್ಕಂತಹ ಒಂದು ನಂಬರಿಂಗ್ ಸಿಸ್ಟಮ್. ಅದು ಯಾವ್ಯಾವ ನಂಬರಿಂಗ್ ಸಿಸ್ಟಮಲ್ಲಿ ಎಷ್ಟೆಷ್ಟು ನಂಬರ್ಗಳು ಬರ್ತವೆ ಅಂತ ಫಸ್ಟು ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬರೋಣ, ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತೇಳಿ. ಇಲ್ಲಿ ಎಕ್ಸಾ ಅಂತೇಳಿದ್ರೆ 6 ಅಂತೇಳಿ, ಡೆಸಿ ಅಂತಂದರೆ 10 ಅಂತೇಳಿ. ಸೊ 10 + 6 ಈಸ್ ಈಕ್ವಲ್ ಟು 16 ಅಂತೇಳಿ ಅಲ್ವಾ? ಅಂದರೆ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಈಸ್ ಅ ಟೈಪ್ ಆಫ್ ನಂಬರಿಂಗ್ ಸಿಸ್ಟಮ್ ವಿಚ್ ಈಸ್ ಕಾಂಪೋಸ್ಡ್ ಆಫ್ 16 ಡಿಜಿಟ್ಸ್, 16 ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಸಂಖ್ಯಾ ಪದ್ಧತಿ. ಅದನ್ನು ನಾವು ಏನಂತ ಕರಿತೀವಿ? ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಹಿಯರ್ ಎಕ್ಸಾ ಈಸ್ ನಥಿಂಗ್ ಬಟ್ 6 ಆ್ಯಂಡ್ ಡೆಸಿಮಲ್ ಈಸ್ ನಥಿಂಗ್ ಬಟ್ 10.
6 plus 10 is equal to 16. A numbering system which is composed of 16 ಡಿಜಿಟ್ಸ್. ಮತ್ತು ಎಲ್ಲಿಂದ ಎಲ್ಲಿ ತನಕ ಅದು ಅಂತಂದರೆ ಈ 10 ಡಿಜಿಟ್ಸ್ ಬೇಕಲ್ವಾ, ಆ 10 ಡಿಜಿಟ್ಸ್ ಯಾವುದಪ್ಪ ಅಂದರೆ ನೋಡಿ 0 to 9, 0 to 9 10 ಡಿಜಿಟ್ಸ್ ಆಯಿತು. ಇನ್ನು 6 ಡಿಜಿಟ್ಸ್ ಬೇಕಲ್ಲ, 6 ಡಿಜಿಟ್ಸ್ ಅಂತಂದರೆ ಯಾವುದಪ್ಪ ಅಂದರೆ ನೋಡಿ ಎ ಬಿ ಸಿ ಡಿ ಇ ಎಫ್, ಇವು 6 ಡಿಜಿಟ್ಸು. 0 to 9 10 ಆಯಿತು. ಇಲ್ಲಿ ಅಂದರೆ 10 is represented by A, 11 is represented by B, 12 is represented by C, 13 is represented by D, 14 is represented by E, and 15 is represented by F. ಅಲ್ಲಿಗೆ 10 ಪ್ಲಸ್ ಇದು 1 2 3 4 5 6 ಅಲ್ವಾ. ಸೊ ಇದು ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗೇನು ನಿಮಗೆ ಡೆಫಿನೇಷನ್ ಗೊತ್ತಾಯಿತು, ಸಂಖ್ಯಾ ಪದ್ಧತಿ ನಂಬರಿಂಗ್ ಸಿಸ್ಟಮಲ್ಲಿ ಎಷ್ಟು ನಂಬರಿಂಗ್ ಸಿಸ್ಟಮ್ಸ್ ಇದ್ದಾವೆ ಮತ್ತು ಎಷ್ಟೆಷ್ಟು ಸಂಖ್ಯೆಗಳನ್ನು ಕೂಡಿರುತ್ತೆ ಅಂತದ್ದು ನೋಡಿದ್ದೀವಿ ನಾವು. ಈಗ ಬೈನರಿ ನಂಬರಿಂಗ್ ಸಿಸ್ಟಮ್ 0 ಮತ್ತು 1 ಹೊಂದಿರುತ್ತೆ, ಎರಡೇ ಸಂಖ್ಯೆನ ಹೊಂದಿರೋದ್ರಿಂದ ಇದಕ್ಕೆ ಬೇಸ್ 2 ನಂಬರಿಂಗ್ ಸಿಸ್ಟಮ್ ಅಂತಲೂ ಕೂಡ ಕರೀತಾರೆ. ಬೈನರಿ ನಂಬರಿಂಗ್ ಸಿಸ್ಟಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಸ್ 2 ನಂಬರಿಂಗ್ ಸಿಸ್ಟಮ್. Why it is called base 2 numbering system? Because it is composed of 2 digits. ಯಾಕೆ ಇದನ್ನು ದ್ವಿಮಾನ ಸಂಖ್ಯಾ ಪದ್ಧತಿ, ಈ ದ್ವಿಮಾನ ಸಂಖ್ಯಾ ಪದ್ಧತಿಯನ್ನು ಬೇಸ್ 2 ನಂಬರಿಂಗ್ ಸಿಸ್ಟಮ್ ಅಂತ ಕರಿತೀವಿ ಅಂತಂದರೆ ಇದು 2 ಸಂಖ್ಯೆಗಳನ್ನು ಹೊಂದಿದೆ. ಸಿಮಿಲರ್ಲಿ ಈ ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಏನಂತ ಕರಿಬೋದು, ಈಗ ನಿಮಗೆ ಒಂದು ಐಡಿಯಾ ಬಂದಿರ್ತದೆ. ದಿಸ್ ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಸ್ 10 ನಂಬರಿಂಗ್ ಸಿಸ್ಟಮ್ ಅಲ್ವಾ. ಇದನ್ನು ಬೇಸ್ 10 ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ ನಾವುಗಳು, ಬರ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಆಕ್ಟಲ್ ನಂಬರಿಂಗ್ ಸಿಸ್ಟಮ್ಗೆ ಬೇಸ್ 8 ನಂಬರಿಂಗ್ ಸಿಸ್ಟಮ್ ಅಂತ ಕರೀತಾ ಇದ್ದೀವಿ, ಬೇಸ್ 8 ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಸಿಮಿಲರ್ಲಿ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ಗೆ ಬೇಸ್ 16 ನಂಬರಿಂಗ್ ಸಿಸ್ಟಮ್ ಅಂತ ಕರೀತಾ ಇದ್ದೀವಿ. ಇದು ನೆನ್ಪಿಟ್ಕೊಳ್ಬೇಕು. ಈಗ ಡೆಫಿನೇಷನ್ ಗೊತ್ತಾಯಿತು, ಆ ಡೆಫಿನೇಷನ್ ಮುಖಾಂತರ ಎಷ್ಟೆಷ್ಟು ಸಂಖ್ಯೆಗಳನ್ನು ಹೊಂದಿರುತ್ತೆ ಗೊತ್ತಾಯಿತು, ಮತ್ತು ಈ ನಂಬರಿಂಗ್ ಸಿಸ್ಟಮ್ಗೆ ಇರ್ತಕ್ಕಂಥ ಇತರ ಹೆಸರುಗಳು ಕೂಡ ನಿಮಗೆ ಗೊತ್ತಾಯಿತು. ಯು ಕೇಮ್ ಟು ನೋ ದ ಡೆಫಿನೇಷನ್ ಆಫ್ ನಂಬರಿಂಗ್ ಸಿಸ್ಟಮ್ಸ್, definition of each type of numbering system, and the total number of digits that a numbering system is composed of, and what is the alternative name that we are going to call for this numbering system. ಇಷ್ಟು ನಮಗೆ ಗೊತ್ತಾಯಿತು ಅಲ್ವಾ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಎರಡನೇ ವಿಚಾರ. ಮತ್ತೊಂದು ವಿಚಾರ ಬಂದಿದೆ. ಹಾಗಾದರೆ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತಂದರೆ ಬರೆಯೋದು ಹೇಗೆ ಅಂತ ನಾವು ನೋಡೋದಾದರೆ, ಓಕೆ ನೋಡಿ ಇದನ್ನು ಬರೆಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಭಾಳ ಚೆನ್ನಾಗಿರುತ್ತೆ ಇದು. ಈಗ ನೋಡಿ ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತಂದರೆ ಈಗ ನೋಡಿ 0 1 1 ಅಂತ ಕೊಟ್ಟಿದ್ದೀನಿ. ಸರಿ ಇಲ್ಲಿ ಬರೋಣ, 0 1 1 ಅಂತ ಇಲ್ಲಿ ಬೇಡ, ಇಲ್ಲಿ 0 1 1 ಅಂತ ಬರೆದಿದ್ದೀನಿ. ಹಾಗಾದರೆ ಇದು ಬೈನರಿ ನಂಬರಿಂಗ್ ಸಿಸ್ಟಮು, ಡೆಸಿಮಲ್ ನಂಬರಿಂಗ್ ಸಿಸ್ಟಮು, ಆ್ಯಕ್ಟಲ್ಲೋ ಅಥವಾ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮು? ಬೈನರಿ ನಂಬರಿಂಗ್ ಸಿಸ್ಟಮ್. ಯಾಕೆ ಅಂದರೆ 0 ಮತ್ತು 1ರಿಂದ ಕೂಡಿದೆ. ನೀವು ಹೇಳ್ಬೋದು ಸರ್ ಡೆಸಿಮಲ್ ನಂಬರಿಂಗ್ ಸಿಸ್ಟಮು ಆಗಿರ್ಬೋದಲ್ಲ ಸರ್, 0 to 9 ಇರುತ್ತೆ, 0 and 1 ಯೂಸ್ ಮಾಡಿದ್ರೆ ಡೆಸಿಮಲ್ ನಂಬರಿಂಗ್ ಸಿಸ್ಟಮು ಆಗಿರ್ಬೋದು ಅದು ಅಂತೇಳಿ. ಇನ್ನು ಕೆಲವರು ಹೇಳ್ಬೋದು ಇಲ್ಲ ಸರ್ ಆ್ಯಕ್ಟಲ್ಲೂ ಆಗಿರ್ಬೋದು, 0 to 7 0 1 1 ಕೊಟ್ಟಿದ್ದಾರೆ ಅಂದರೆ 0ಯಿಂದ 7ರ ನಡುವೆ ಬರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ, ಆ್ಯಕ್ಟಲ್ ಅಂತಲೂ ಹೇಳ್ಬೋದು. ಎಕ್ಸಾಡೆಸಿಮಲ್ 0 to F ತನಕ ಇರೋದ್ರಿಂದ ಇದು ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತಲೂ ಹೇಳ್ಬೋದು. ಸೊ ಈ ಗೊಂದಲಗಳ ನಿವಾರಣೆಗಾಗಿ ನಾವೇನು ಮಾಡಬೇಕು ಅಂತಂದರೆ ಇವುಗಳಿಗೆ ನೋಡಿ ಇಲ್ಲಿ ಇದನ್ನು ನೀವು ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತಲೇ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದಾದರೆ ಏನು ಮಾಡ್ತೀರಾ, 0 1 1 ಏನಿದೆಯಲ್ಲ ಇದಕ್ಕೆ 2 ಅಂತ ಹಾಕ್ರಿ. ಇದಕ್ಕೆ 2 ಅಂದರೆ ಈ 2 ಇದೆಯಲ್ಲ ನಾವು ಅದನ್ನು ರ್ಯಾಡಿಕ್ಸ್ ಅಂತ ಕರಿತೀವಿ, ರ್ಯಾಡಿಕ್ಸ್ ಅಂತ ಕರಿತಾ ಇದ್ದೀವಿ. ಸೊ ದ ಸಬ್ಸ್ಕ್ರಿಪ್ಟ್ ಫಾರ್ಮ್ ಆಫ್ ಅ ನಂಬರಿಂಗ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ರ್ಯಾಡಿಕ್ಸ್. ಅಂದರೆ ಇದು ಯಾವ ನಂಬರಿಂಗ್ ಸಿಸ್ಟಮು, ಡೆಸಿಮಲ್ ನಂಬರಿಂಗ್ ಸಿಸ್ಟಮು ಅಂತ ರೆಪ್ರೆಸೆಂಟ್ ಮಾಡ್ತದೆ ಅಲ್ವಾ. ಇದು ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತೇಳಿ. ಒಂದು ವೇಳೆ ನೀವು 10 ಹಾಕಿದರೆ ಇದು ಡೆಸಿಮಲ್ ನಂಬರಿಂಗ್ ಸಿಸ್ಟಮು, ಸಾರಿ 2 ಹಾಕಿದರೆ ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತ ರೆಪ್ರೆಸೆಂಟ್ ಮಾಡ್ತದೆ. 10 ಹಾಕಿದರೆ ಇದು ಡೆಸಿಮಲ್ ನಂಬರಿಂಗ್ ಸಿಸ್ಟಮು. ಅದೇ ನೀವು ಏನಾದರೂ 8 ಹಾಕಿದರೆ ಇದು ಆಕ್ಟಲ್ ನಂಬರಿಂಗ್ ಸಿಸ್ಟಮು. ಒಂದು ವೇಳೆ ನೀವು ಇಲ್ಲಿ 16 ಹಾಕಿದರೆ ಇಟ್ ಈಸ್ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತ ರೆಪ್ರೆಸೆಂಟ್ ಮಾಡ್ತದೆ ಅಲ್ವಾ. ಹೌ ಡು ಯು ರೆಪ್ರೆಸೆಂಟ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ದ ನಂಬರಿಂಗ್ ಸಿಸ್ಟಮ್? ಬೈ
ಗಿವಿಂಗ್ ದ ರ್ಯಾಡಿಕ್ಸನ್ನು ಕೊಡೋದ್ರ ಮುಖಾಂತರ ಇದು ರ್ಯಾಡಿಕ್ಸ್. ಓಕೆ, ರ್ಯಾಡಿಕ್ಸ್ ಅಂತ ಹೇಳ್ತಾ ಇದೀವಿ. ಓಕೆ, ರ್ಯಾಡಿಕ್ಸ್ ಈಸ್ ಅ ಕ್ವಾಂಟಿಟಿ. ವಾಟ್ ಈಸ್ ರ್ಯಾಡಿಕ್ಸ್? ರ್ಯಾಡಿಕ್ಸ್ ಈಸ್ ಅ ಕ್ವಾಂಟಿಟಿ ವಿಚ್ ರೆಪ್ರೆಸೆಂಟ್ಸ್ ದ ಟೈಪ್ ಆಫ್ ನಂಬರಿಂಗ್ ಸಿಸ್ಟಮ್. ಓಕೆ, ನಂಬರಿಂಗ್ ಸಿಸ್ಟಮ್ ರೆಪ್ರೆಸೆಂಟ್ ಮಾಡ್ತದೆ ಯಾವುದು ಅಂತ ಹೇಳ್ಬಿಟ್ಟು. ಓಕೆನಾ, ಫೈನ್. ಈಗ ನೋಡಿ ಇಲ್ಲಿ 0 1 1 1 ಎಷ್ಟಾದರೂ ಹಾಕೋಬೋದು ನೀವು, ಮತ್ತೆ 2 ಬರಲ್ಲ ಇದು. ಯಾಕಂದರೆ ಬೈ ನಂಬರಿಂಗ್ ಸಿಸ್ಟಮ್ ಅಂದರೆ ಕೇವಲ 2, 0 ಮತ್ತು 1 ಎಷ್ಟಾರ ಹಾಕೊಳ್ಳಿ ನೀವುಗಳು, 2 ಮಾತ್ರ ಬರೋಂಗಿಲ್ಲ ಇದು. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತಂದರೆ 0 1 1 1 ಅಂತ ಹಾಕಿಬಿಟ್ಟು ಇಲ್ಲಿ ನೀವು ಅದು 10 ಅಂತ ಬರಿಬೋದು. ಯಾಕಂದರೆ 0 to 9 ಇದೆ, 0 to 9 ಒಳಗೆ ಯೂಸ್ ಮಾಡಿದೆ, ಎನಿ ನಂಬರ್ ಆಫ್ ಯೂಸ್ ಮಾಡಿ ಅಲ್ವಾ. ಸೊ ನೀವು 1 2 6 8 ಎಷ್ಟಾದರೂ ಸಂಖ್ಯೆ ತಗೊಳ್ಳಿ. ಇದು ಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂತ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಲ್ಲಿ ತಗೊಳ್ಳಿ. ಇಲ್ಲಿ 2 ಅಂತ ನಮಗೆ ಹಾಕಕ್ಕೆ ಬರೋದೇ ಇಲ್ಲ, ಯಾಕಂದರೆ 0 ಮತ್ತು 1 ಬೈನರಿ ಸೀಮಿತ. ಇಲ್ಲಿ 2 ಬಂದುಬಿಟ್ಟಿದೆ ಅಂದರೆ ಬೈನರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದು ಆಕ್ಟಲ್ ಆಗಲಿಕ್ಕೂ ಬರಲ್ಲ, ಯಾಕಂದರೆ 8 ಬಂದಿದೆ, 0 to 7. ಇದು ಎಕ್ಸಾಡೆಸಿಮಲ್ ಆಗ್ಬೋದು, ಬಿಟ್ಟರೆ ಡೆಸಿಮಲ್ ಆಗ್ಬೋದು. ಸೊ ರೆಪ್ರೆಸೆಂಟ್ ಮಾಡಲಿಕ್ಕೆ 10 ಅನ್ನು ಬರೆಯೋಣ. ನೆಕ್ಸ್ಟ್ ಆಕ್ಟಲ್ ನಂಬರಿಂಗ್ ಸಿಸ್ಟಮ್. ಆಕ್ಟಲ್ ನಂಬರಿಂಗ್ 0 to 7, 0 2 3 7 6 ಎಷ್ಟಾದರೂ ಹಾಕಿದೆ. ಆಕ್ಟಲ್ ನಂಬರಿಂಗ್ ಸಿಸ್ಟಮ್ ಅಂತಂದರೆ 8, ಬೇಸ್ 8 ಹಾಕ್ರಿ. ಬೇಸ್ 8 ಅಂತ ಹೇಳ್ಬಿಟ್ಟು ನೀವು ಬರೀಬೋದು. ಗೊತ್ತಾಗ್ತಿದಿಲ್ವಾ? ನೆಕ್ಸ್ಟ್ ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ ಅಂದರೆ 16 ಡಿಜಿಟ್ಸು, 0 to 9, A B C D E F ನೆನ್ಪಿಟ್ಕೊಳ್ಳಿ, F ತನಕ ಇರುತ್ತೆ. ಎಕ್ಸಾಡೆಸಿಮಲ್ ನಂಬರಿಂಗ್ ಸಿಸ್ಟಮ್ F ತನಕ ಇರ್ತದೆ. F ತನಕ ಇರ್ತದೆ. ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಹೆಂಗೆ ಬೇಕಾದರೂ ಕೇಳ್ಬೋದು, ಬಟ್ ಥಿಯರಿ ಒಂದು ಚೆನ್ನಾಗಿ ಕೇಳ್ಕೊಂಬಿಡಿ. ಓಕೆ, ಇಲ್ಲೇನು ಮಾಡ್ಬೋದು, 0 1 2 A B 3 ಆ್ಯಂಡ್ ಮತ್ತು D ಹೆಂಗಾದ್ರೂ ತಗೊಳ್ಳಿ ನೀವುಗಳು. 0 to 9 A B C D E F ತನಕ, F ಬೇಕಾದ್ರೂ ಹಾಕೊಳ್ಳಿ. ಎಕ್ಸಾಡೆಸಿಮಲ್ 16 ಅಂತ ಬರೀರಲ್ಲಿ. 10 ಅಂತ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಎ ಇಂದ ಬಂದುಬಿಟ್ಟಿದೆ ಅಲ್ವಾ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ನಂಬರ್ಸ್. ಓಕೆ, ಬೈ ಪುಟಿಂಗ್ ದ ರ್ಯಾಡಿಕ್ಸ್. ಈ ರ್ಯಾಡಿಕ್ಸನ್ನು ಬರೆಯೋದ್ರ ಮುಖಾಂತರವಾಗಿ. ಓಕೆ, RADIX ರ್ಯಾಡಿಕ್ಸ್ ಅಂತ ಕರಿತಾ ಇದ್ವಿ. ರ್ಯಾಡಿಕ್ಸ್ ಇಸ್ ದ ಕ್ವಾಂಟಿಟಿ ವಿಚ್ ರೆಪ್ರೆಸೆಂಟ್ಸ್ ದ ಟೈಪ್ ಆಫ್ ನಂಬರಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ವಿ. ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳೇಬೇಕಾಗ್ತದೆ ಅಂತೇಳಿ. ಈಗ ಬನ್ನಿ ಮುಖ್ಯ ವಿಚಾರಕ್ಕೆ. ಬೈನರಿ ನಂಬರಿಂಗ್ ಸಿಸ್ಟಮ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡೋದಿದೆ. ಯಾಕಂದರೆ ಬೈನರಿ ನಂಬರಿಂಗ್ ಸಿಸ್ಟಮ್ ಯಾಕೆ ಭಾಳ ಇಂಪಾರ್ಟೆಂಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಅಂದರೆ ನೋಡಿ, ದಿಸ್ ಬೈನರಿ ನಂಬರಿಂಗ್ ಸಿಸ್ಟಮ್ ಈಸ್ ದ ನಂಬರಿಂಗ್ ಸಿಸ್ಟಮ್ ಇನ್ ವಿಚ್ ಕಂಪ್ಯೂಟರ್ ಕ್ಯಾನ್ ಸ್ಟೋರ್ ಆಲ್ ದ ಡೇಟಾ. ಕಂಪ್ಯೂಟರ್ನಲ್ಲಿ ಏನೇ ಡಾಟಾ ಸೇವ್ ಮಾಡ್ತೀರಾ ಅಂದರೂ ಕೂಡ, ಸ್ಟೋರ್ ಮಾಡ್ತೀರಾ ಅಂದರೆ ಕಂಪ್ಯೂಟರ್ ಕ್ಯಾನ್ ಸ್ಟೋರ್ ಎನಿ ಕೈಂಡ್ ಆಫ್ ಡೇಟಾ ಇನ್ ಬೈನರಿ ನಂಬರಿಂಗ್ ಸಿಸ್ಟಮ್. ಕಂಪ್ಯೂಟರು ಯಾವ ಸಂಖ್ಯಾ ಪದ್ಧತಿಯಲ್ಲಿ ಬರತಕ್ಕಂಥ ಸಂಖ್ಯೆಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಸಮಸ್ತ ಡೇಟಾವನ್ನು ಸ್ಟೋರ್ ಮಾಡುತ್ತೆ ಅನ್ನೋದಾದರೆ ಬೈನರಿ ನಂಬರಿಂಗ್ ಸಿಸ್ಟಮಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಅದು ನೀವು RAMESH ಅಂದರೆ ರಮೇಶ್ ಅಂತ ನೀವು ಟೈಪ್ ಮಾಡಿ ಸೇವ್ ಮಾಡಿರಂತಂದರೆ ಅದು RAMESH ಆ ಥರ ಸೇವ್ ಆಗೋಲ್ಲ. 0 1 1 1 ಆ ಥರನೇ ಸ್ಟೋರ್ ಆಗೋದು ಅದು. ಹಾಗೆ R ಅಂದರೆ 0 1 1 1, A ಅಂತಂದರೆ 0 0 0 1 1, M ಅಂತಂದರೆ 0 0 1 0 0 0 1 1. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಎಕ್ಸಾಕ್ಟ್ ಅಲ್ಲ. ಈ ಥರ ಏನೋ ಒಂದು ಕೋಡ್ ರೆಡಿ ಮಾಡ್ಕೊಂಡಿದೆ, ಅದು ಅದರಲ್ಲೇ ಏನಾಗುತ್ತೆ ಸ್ಟೋರ್ ಆಗ್ತಾ ಹೋಗ್ತದೆ ಅಂತೇಳಿ. ಫೈನ್. ಆಮೇಲೆ ಈ ಬೈನರಿ ನಂಬರಿಂಗ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಎಷ್ಟು? 2 ಅಲ್ವಾ. 2 ಸಂಖ್ಯೆಗಳು, ಒಂದು 0 ಮತ್ತು 1. ಈ 0 ಮತ್ತು 1 ಇದೆಯಲ್ಲ, ಇದನ್ನು ನಾವು ಬಿಟ್ ಅಂತ ಕರಿತೀವಿ. 0 ಮತ್ತು 1 ನಾವು ಬಿಟ್ ಅಂತ ಕರಿತೀವಿ. ಇದು ಒಂದು ಬಿಟ್ಟು, ಇದು ಕೂಡ ಒಂದು ಬಿಟ್ಟು. ಹಾಗಾದರೆ ಬಿಟ್ ಅಂದರೆ ಏನು? ಬಿಟ್ ಅಂದರೆ ಏನಪ್ಪ ಅಂತಂದರೆ ನೋಡಿ, ಬಿಟ್ ಅಂತ 2 ಪದಗಳಿಂದ ಆಗಿದೆ. ಬಿಟ್ ಅನ್ನುವಂಥದ್ದು 2 ಪದಗಳಿಂದ ಆಗಿದೆ. ಒಂದು ಬಿ, ಇನ್ನೊಂದು IT. ಇಲ್ಲಿ ಬಿ ಅಂತಂದರೆ ಬೈನರಿ ಅಂತ ಅರ್ಥ, IT ಅಂತಂದರೆ ಡಿಜಿಟ್ ಅಂತ ಅರ್ಥ. ಬೈನರಿ ಡಿಜಿಟ್ಸ್ ಅಂದರೆ ದ್ವಿಮಾನ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಅದು ಅಂತ ಅರ್ಥ. ಇದು ಬಿಟ್ಟು, ಇದು ಕೂಡ ಬಿಟ್ ಅಂತ ಹೇಳ್ತೀವಿ. ಇದು ವಾಟ್ ಈಸ್ ಬಿಟ್? ಬೈನರಿ ಡಿಜಿಟ್ ಅಂತೇಳಿ, 0 ಆ್ಯಂಡ್ 1 ಅಲ್ವಾ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಏನು ಮಾಡೋಣ ಅಂದರೆ ನೋಡಿ, 4 ಬಿಟ್ಸ್, 4 ಬಿಟ್ಸನ್ನು ಸೇರಿದರೆ, ಈಗ ಉದಾಹರಣೆ 0 1 1 1 ಅಂತ ಏನೋ ಇದೆ, 4 ಬಿಟ್ಸ್ ಇದೆಲ್ಲ. ದ 4 ಬಿಟ್ಸ್ ಟುಗೆದರ್ ಈಸ್ ಕಾಲ್ಡ್ ಆಸ್ 1 ನಿಬಲ್. 4 ಬಿಟ್ಸನ್ನು ನಾವು 1 ನಿಬಲ್ ಅಂತ ಹೇಳ್ಬಿಟ್ಟು ಕರಿತೀವಿ. 4 ಬಿಟ್ಸ್ ಟುಗೆದರ್ ವಿ ಕಾಲ್ ಆಸ್ 1 ನಿಬಲ್ ಅಂತೇಳಿ.
ಅದೇ ರೀತಿಯಾಗಿ 8 ಬಿಟ್ಸಿಗೆ ಬಂದರೆ 8 ಬಿಟ್ಸ್ ಟುಗೆದರ್ ವಿ ಕಾಲ್ ಆಸ್ 1 ಬೈಟ್ ಅಂತ ಕರೀತಾ ಇದ್ದೀವಿ. 8 ಬಿಟ್ಸಿಗೆ ನಾವು 1 ಬೈಟ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದೀವಿ. 4 ಬಿಟ್ಸ್ ಟುಗೆದರ್ 1 ನಿಬಲ್, 8 ಬಿಟ್ಸ್ ಟುಗೆದರ್ 1 ಬೈಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು 16 ಬಿಟ್ಸಿಗೆ ಬಂದರೆ 16 ಬಿಟ್ಸ್ ಅಂದರೆ ಒಂದು 16 ಬಿಟ್ಸು ಅಥವಾ 2 ಬೈಟು ಒಂದೇ ಅಲ್ವಾ. 1 ಬೈಟ್ ಅಂದರೆ 8 ಬಿಟ್ಸು, 2 ಬೈಟ್ ಅಂದರೆ 16 ಬಿಟ್ಸು ಅಲ್ವಾ. ಓಕೆ, ಅಂದರೆ 16 ಬಿಟ್ಸನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ 1 ವರ್ಡ್ ಅಂತ ಕರಿತಾ ಇದ್ದೀವಿ. 1 ವರ್ಡ್. 4 ಬಿಟ್ಸ್ ಟುಗೆದರ್ ವಿ ಕಾಲ್ ಆಸ್ ನಿಬಲ್, 8 ಬಿಟ್ಸ್ ಟುಗೆದರ್ ವಿ ಕಾಲ್ ಆಸ್ ಬೈಟ್, 16 bits we together call as 1 word. Similarly, 32 bits together we call as 1 D word. D word means double word ಅಂತ ಹೇಳ್ತಾ ಇದ್ವಿ. D word ಅಂದರೆ ಡಬಲ್ ವರ್ಡ್ ಅಂತ ಹೇಳ್ತಾ ಇದ್ವಿ. ಕ್ಯಾಪ್ ಓಕೆ, ಸೊ ಡಬಲ್ ವರ್ಡ್ ಅಂತ ಹೇಳ್ತಾ ಇದ್ವಿ. ನೆನ್ಪಿಟ್ಕೊಳ್ಳಿ, 4 bits ನಿಬಲ್, 8 bits 1 ಬೈಟ್, 16 bits 1 ವರ್ಡ್, 32 ಬಿಟ್ಸ್ 1 ಡಿ ವರ್ಡ್ ಅಂತ ಹೇಳ್ತಾರೆ. ಇದು ಕಾಮನ್ ಆಗಿ. ಇದರ ಮುಂದುವರೆದ ಭಾಗ ಸಾಮಾನ್ಯ ನಿಮಗೆ ಗೊತ್ತಿದೆ. ಏನು ಅಂತಂದರೆ ಇದರ ಮುಂದುವರೆದ ಭಾಗ ಏನು ಹೇಳ್ತಾ ಇದ್ದೀನಿ ನೋಡಿ. 1024 ಬೈಟ್ಗೆ ಬಿಟ್ಟಲ್ಲ, ಈಗ ಬೈಟ್ ಬರ್ತಾ ಇದ್ದೀನಿ. 1024 ಬೈಟ್, 1024 ಬೈಟ್ ಅಂತಂದರೆ 1 ಕಿಲೋ ಬೈಟ್ ಅಂತ ಹೇಳ್ತೀವಿ. 1024 ಬೈಟ್ಸ್ ಅಂದರೆ 8 ಸೆಟ್ಟು, 8 ಬಿಟ್ಟಿನ ಸೆಟ್ ಇರ್ತದೆ. 8 ಬಿಟ್ಟು 8 ಬಿಟ್ಟಿಗೆ 1 ಬೈಟ್ ಅಂಥದ್ದು 1024 ಬೈಟಿಗೆ 1 KB ಅಂತ ಕರಿತೀವಿ, ಕಿಲೋ ಬೈಟ್ ಅಂತ ಹೇಳ್ತೀವಿ. ಸಿಮಿಲರ್ಲಿ 1024 ಕಿಲೋ ಬೈಟಿಗೆ, ಈ 1024 ಕಿಲೋ ಬೈಟ್ಗೆ 1 MB ಅಥವಾ 1 ಮೆಗಾಬೈಟ್ ಅಂತ ಕರಿತೀವಿ. ಅದು ನೆನ್ಪಿಟ್ಕೊಳ್ಳಿ, 1 ಮೆಗಾಬೈಟ್ ಅಂತೇಳಿ. ನೆಕ್ಸ್ಟ್ ಸಿಮಿಲರ್ಲಿ ಕಾಣಿಸ್ತಾ ಇದೆಯಲ್ಲ, 1024 ಮೆಗಾಬೈಟ್, 1024 ಮೆಗಾಬೈಟಿಗೆ 1 ಗಿಗಾಬೈಟ್ ಅಂತೇಳಿ. ಜಿಜಾ ಅಂತ ಓದಂಗಿಲ್ಲ, ಮೊನ್ನೆ ಯಾರೋ ಹೇಳ್ತಾ ಇದ್ರು ಜಿಜಾನ ಅಂತ, ಅಲ್ಲ 1 ಗಿಗಾಬೈಟ್ ಅಂತ, ಜಿಜಾ ಅಲ್ಲ, 1 ಗಿಗಾಬೈಟ್ ಅಂತ ಹೇಳ್ಬೇಕು. ನೆಕ್ಸ್ಟು 1024 ಗಿಗಾಬೈಟ್, 1024 ಗಿಗಾಬೈಟಿಗೆ 1 ಟೆರಾಬೈಟ್ ಅಂತ ಹೇಳ್ತೀವಿ. ಟೆರಾಬೈಟ್ ಮೊದಲೆಲ್ಲ ಸೂಪರ್ ಕಂಪ್ಯೂಟರಲ್ಲೆಲ್ಲ ಟೆರಾಬೈಟ್ಸಲ್ಲಿ ಹೇಳ್ತಾರಪ್ಪ ಅಂತ ಇದ್ದರು. ಈಗ ನಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರಲ್ಲೇ ಟೆರಾಬೈಟಲ್ಲಿ ನಾವು ಹೇಳ್ತೀವಿ 1 TB ಇದೆ ರೀ ಅಂತ ಹೇಳ್ತೀವಿ. ಅಂದರೆ 1024 ಗಿಗಾಬೈಟಿಗೆ ಸೇರಿ 1 ಟೆರಾಬೈಟ್ ಅಂತ ಬಿಟ್ಟು ಕರೀತು. ಇದು ಮ್ಯಾಕ್ಸಿಮಮ್ ನಾವು ಇಲ್ಲಿ ತನಕ ನಾವು ನೋಡ್ತಾ ಇದ್ದೀವಿ, ಹೌದಲ್ವಾ. ಇದಾದಮೇಲೆ PB ಅಂತೆಲ್ಲ ಬರ್ತದೆ. ಸೊ ಇಷ್ಟು ಮೆಜರಿಂಗ್ ಯೂನಿಟ್ಸನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ ಅಂಥೇಳಿ. ಭಾಳ ಉಪಯುಕ್ತ. ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತ ಬಂದ ತಕ್ಷಣ ಇಷ್ಟು ನಿಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಬೈನರಿ ನಂಬರಿಂಗ್ ಸಿಸ್ಟಮ್ಗೆ ಬಂದರೆ ಇಲ್ಲಿ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಬರ್ತದೆ. ಅಡಿಷನ್ನು, ಸಬ್ಸ್ಟ್ರಾಕ್ಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಬರ್ತದೆ. ಅವುಗಳನ್ನು ಕೂಡ ಮಾಡೋದು ಹೇಗೆ ಅಂತ ನಾವು ನೋಡಬೇಕು. ಅದಕ್ಕೆ ಒಂದು ಟೇಬಲ್ ಬರ್ತದೆ, ಟ್ರೂತ್ ಟೇಬಲ್ ಅಂತ ಹೇಳ್ತೀವಿ ನಾವುಗಳು. ಆ ಬೈನರಿ ಸಂಖ್ಯೆಗಳನ್ನು ಕೂಡೋದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಕೇಳ್ಬೋದು ಪ್ರಶ್ನೆಗಳನ್ನು. ಸೊ ಇದನ್ನ ನಾನು ರಬ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಡಿಷನ್ ಮಾಡೋದು ಹೇಗೆ ಅಂತೇಳಿ, ಅಡಿಷನ್ ಮೇಲೆ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಅಡಿಷನ್ ಮಾಡಬೇಕು ಅಂದರೆ ನೋಡಿ, ಸೊ ಅಡಿಷನ್ ಆಫ್ ಬೈನರಿ ನಂಬರ್ಸನ್ನು ನಾವು ನೋಡೋದಾದರೆ, ಈ ಬೈನರಿ ನಂಬರ್ಸನ್ನು ಹೇಗೆ ಕೂಡ್ತೀರಾ ಅಂತೇಳಿ. ಅಡಿಷನ್ ಆಫ್ ಬೈನರಿ ನಂಬರ್ಸ್ ನೀವು ಮೋಸ್ಟ್ಲಿ ಹೈಸ್ಕೂಲಲ್ಲೆಲ್ಲ ಕಲ್ತಿರ್ತೀರ ಇದನ್ನು. ಅಡಿಷನ್ ಆಫ್ ಬೈನರಿ ನಂಬರ್ಸ್ ಅಂದರೆ ಇಲ್ಲೇನಾಗುತ್ತೆ, ಅದಕ್ಕೆ ಫಸ್ಟು ಟ್ರಿಕ್ಸ್ ನೋಡ್ತಾ ಹೋಗೋಣ. ಅದಕ್ಕೆ ನಾವು ಟ್ರುತ್ ಟೇಬಲ್ ಅಂತ ಕರಿತಾ ಇದ್ದೀವಿ. ಟ್ರುತ್ ಟೇಬಲ್. ಸೊ ಟ್ರುತ್ ಟೇಬಲ್ ಪ್ರಕಾರ ಅಂದರೆ, ಟ್ರುತ್ ಟೇಬಲ್ ಅಂತಂದರೆ ಅದು ಒಂದು ಫಾರ್ಮುಲಾ ಇದ್ದ ಹಾಗೆ. ಒಂದು ಟ್ರುತ್ ಟೇಬಲ್ ಇದೆ. ಏನಿದೆ, 0 + 0 = 0 + 0 ಎರಡು ಬೈನರಿ ಸಂಖ್ಯೆಗಳೇ. 0 + 0 ಕೂಡಿದಾಗ ಉತ್ತರ 0ನೇ ಬರುತ್ತೆ, ಗೊತ್ತಿದೆ ನಿಮಗೆ ಅದು. ನೆಕ್ಸ್ಟು 0 + 1 ಅನ್ನು ಕೂಡಿದಾಗ ರಿಸಲ್ಟು 1 ಬರ್ತದೆ ಅಲ್ವಾ. ನೆಕ್ಸ್ಟ್ 1 + 0 ಒತ್ತಿದಾಗ ಆವಾಗಲೂ ಕೂಡ 1 ಬರ್ತದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 1 + 1 ಮಾಡಿದಾಗ ರಿಸಲ್ಟು 2 ಅಂತ ನೀವೇನಾದರೂ ಅಂದ್ಕೊಂಡ್ರೆ ತಪ್ಪು. ಯಾಕಂದರೆ ಇದು ಬೈನರಿ ನಂಬರಿಂಗ್ ಸಿಸ್ಟಮ್ ಆಗಿರೋದ್ರಿಂದ 2 ಬರಲ್ಲ, 0 ಮತ್ತು 1ರಲ್ಲೇ ಹೇಳಬೇಕು. ಹಂಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1 + 1 ಅಂತಂದರೆ
0 ವಿತ್ ಕ್ಯಾರಿ 1 ಅಂತೇಳಿ, 0 ವಿತ್ ಕ್ಯಾರಿ 1 ಅಂತೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. 0 ಆಮೇಲೆ 1 ಒಂದನ್ನೇನು ಮಾಡ್ತೀರಾ, ಕ್ಯಾರಿ ಮಾಡ್ತೀರಾ ಅಂತೇಳಿ. ಅದೇನೋ ಕನ್ನಡದ ಪಕ್ಕದ ಮನೆಗೆ ಕಳಿಸೋದು ಅಂತಾರಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದೀರ. ಓಕೆ, 0 + 0 0, 0 + 1 1, 1 + 0 0, 1 + 1 0 ವಿತ್ ಕ್ಯಾರಿ 1 ಅಂತೇಳಿ. ಸರ್ ಹೆಂಗೆ ಸರ್ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸೊಲ್ಯೂಷನ್ ನಾವು ನೋಡ್ತಾ ಹೋಗೋಣ. ಈಗ ನೋಡಿ ಇಲ್ಲಿ ಕೂಡೋಣ, 0 1 1 0 ಪ್ಲಸ್ ಇದನ್ನು ಕೂಡೋಣ. ಹೆಂಗೆ ಕೂಡ್ತೀರೀಗ, 1 + 0 ಏನಿದೆ, 1 + 0 1 ಇದೆ, 0 + 1 1 ಇದೆ. ಇದು ಬೈನರಿ ನಂಬರಿಂಗ್ ಸಿಸ್ಟಮು, ವ್ಯಾಲ್ಯೂಸು ಕೂಡ ರಿಸಲ್ಟು ಕೂಡ ಬೈನರಿ ನಂಬರಿಂಗ್ ಸಿಸ್ಟಮಲ್ಲೇ ಹಾಕಿದ್ದೀವಿ, ಕರೆಕ್ಟ್ ಇದೆ ಅಲ್ವಾ. ಇದು ಒಂದಾಯಿತು. ಸೇಮ್ ಅದೇ ರೀತಿಯಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, 1 0 1 0 1, ಇಲ್ಲಿ ಮತ್ತೆ 0 1 0 1 1 ಅಂತ ಹಾಕಿದ್ದೀನಿ. ಇದನ್ನು ಅಡಿಷನ್ ಮಾಡೋಣ, ಪ್ಲಸ್ ಮಾಡೋಣ. ಈಗ 1 + 1 2 ಹಾಕೋಂಗಿಲ್ಲ ಬೈನರಿ ನಂಬರಿಂಗ್ ಸಿಸ್ಟಮ್. ನಿಮಗೆ ಒಂದು 4 ಸೆಟ್ ಕೊಟ್ಟು ಸರಿಯಾದ ಉತ್ತರ ಏನು ಅಂತಂದ್ಬಿಟ್ಟು ಕೇಳ್ಬೋದು. 1 + 1 ಏನಿದೆ, 1 + 0 ವಿತ್ ಕ್ಯಾರಿ 1 ಅಂದರೆ 0 ವಿತ್ ಕ್ಯಾರಿ 1 ಅಂತ. ನೆಕ್ಸ್ಟ್ 1 + 0 1 + 0 1, 1 + 0 1 ಬಂತು. ದಾಟ್ 1 + 1, ಆ 1 + 1 0 ವಿತ್ ಕ್ಯಾರಿ 1 ಅಲ್ವಾ. 1 + 1 ಇಲ್ಲಿ 1 + 0 1 ಬಂತು, 1 + 1 0 ವಿತ್ ಕ್ಯಾರಿ 1 ಅಲ್ವಾ. ನೆಕ್ಸ್ಟ್ ಬರೋಣ, 1 + 1 0 ವಿತ್ ಕ್ಯಾರಿ 1, ಇಲ್ಲಿ 0 ಇದೆ, 0 + 0 0 ಅಲ್ವಾ. ನೆಕ್ಸ್ಟ್ 1 + 0 0 ವಿತ್ ಕ್ಯಾರಿ 1, 1 + 0 ಸರಿ 1 + 0 0, 0 + 1 1 ನೋಡಿ, 1 + 0 1 ಸಾರಿ 1 + 0 1, 1 + 1 0 ವಿತ್ ಕ್ಯಾರಿ 1, 1 + 1 0 ವಿತ್ ಕ್ಯಾರಿ 1, 0 + 0 0 1 1 ಹಾಗೆ ಇಟ್ಕೊಂಡಿದ್ದೀರಾ ಅಲ್ವಾ. ಕನ್ಫ್ಯೂಸ್ ಆದರೆ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ, ಚಿಕ್ಕದಾಗಿರೋದೇ ತಗೊಳ್ತೀನಿ. ಓಕೆ, ಈಗ ನೋಡಿ 1 0 1 0 1 1 ಅನ್ನು ತಗೊಂಡಿದ್ದೀನಿ. ಇದನ್ನ ಮಲ್ಟಿಪ್ಲೈ ಮಾಡೋಣ. ಈಗ 1 + 1 1 + 1 0 ವಿತ್ ಕ್ಯಾರಿ 1, 0 ವಿತ್ ಕ್ಯಾರಿ 1 ಕ್ಲಿಯರ್ ಆಯಿತಾ. ನೆಕ್ಸ್ಟ್ 1 + 0 1 ನೋಡಿ, 1 + 0 1, 1 + 0 1 ಆಯಿತು. 1 + 1 0 ವಿತ್ ಕ್ಯಾರಿ 1, 1 + 1 0 ವಿತ್ ಕ್ಯಾರಿ 1, 0 + 0 0, ದಿಸ್ ಒನ್ ವಿಲ್ ಬಿ ಆ್ಯಸ್ ಯೂಸಲ್. ನೋಡಿ ಸೊಲ್ಯೂಷನ್ನು ಕೂಡ ಏನಲ್ಲಿದೆ, ಬೈನರಿ ನಂಬರಿಂಗ್ ಸಿಸ್ಟಮಲ್ಲೇ ಇದೆ. ಇನ್ನೊಂದು ಸಣ್ಣದು ನೋಡೋಣ, 1 1 0 0 1 1 ಕೊಟ್ಟಿದ್ದೀನಿ ಅಲ್ವಾ. 0 + 1 1, 1 + 1 0 ವಿತ್ ಕ್ಯಾರಿ 1 ಅಲ್ವಾ. 1 + 1 0 ವಿತ್ ಕ್ಯಾರಿ 1, 0 + 0 0 1 ಹಾಗೆ ಉಳೀತು. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆ್ಯಡ್ ದ ನಂಬರ್ಸ್. ಬೈನರಿ ಸಂಖ್ಯೆಗಳನ್ನು ಈ ರೀತಿಯಾಗಿ ನೀವು ಆ್ಯಡ್ ಮಾಡ್ತೀರಾ. ಇವ್ರು ಯಾವುದೋ ಒಂದು ಕೊಟ್ಟು ಈ ಥರ ಕೊಟ್ಬಿಡ್ತಾರೆ, ಇದರ ಸಂಕಲನ ಮಾಡಿದಾಗ ಯಾವ್ದು ಬರುತ್ತೆ, 1 000 ಬರ್ತದೆ, ಮತ್ತು 1 000 4 ಆಪ್ಷನ್ಸ್ ಕೊಡ್ತಾರೆ. ಸರಿಯಾದ ಉತ್ತರ ನೀವು ಟಿಕ್ ಮಾಡುವ. ಬೈನರಿ ನಂಬರಿಂಗ್ ಸಿಸ್ಟಮ್ ಅಂತ ಬಂದಾಗ ನೀವು ಇದಿಷ್ಟೆಲ್ಲದು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಆದ್ಮೇಲೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಅರ್ಥವಾಯಿತು ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿರಂತರ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ವಿಡಿಯೋವನ್ನು ನೋಡ್ಬೋದು. ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳ ಮುಖಾಂತರವಾಗಿ ಕಂಪ್ಯೂಟರ್ ಲಿಟ್ರಸಿಯನ್ನು ನಿಮಗೆ ತಿಳಿಯಪಡಿಸುವಂತಹ ಒಂದು ಕಾರ್ಯಕ್ಕೆ ಎಲ್ಲರ ಸಹಕಾರದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.